परीक्षितं वदति इत्यत्र तृतीयाचार्यः समाप्तम्। अष्टकथायाः श्रवणेनापि जनानां पुण्यं वर्धते इति शम्। अग्रे चतुर्थाध्यायः आरभ्यते। ॐ सर्गो मृषा सदा निरस्तकुहकं सत्यं परं धीमहि यं सत्यं पुत्रेण तन्मयतया करणोऽपि विभो स्वस्त्यस्तु सतां श्रीगुरुभ्यो नमः हरिः ओम्। ಶುಕಾಚಾರ್ಯ ಮತ್ತು ಪರೀಕ್ಷಿತ್ ರಾಜನ ನಡುವಿನ ಸಂವಾದದ 6ನೆಯ ಸ್ಕಂಧದಲ್ಲಿ 3 ಅಧ್ಯಾಯಗಳ ಮುಗಿತ. 4ನೆಯ ಅಧ್ಯಾಯದಲ್ಲಿ ರಾಜ ಮತ್ತೆ ಪ್ರಶ್ನೆ ಮಾಡುತ್ತಾನೆ. ಅಂದ್ರೆ ಪೂರ್ವ ಅಧ್ಯಾಯದಲ್ಲಿ ಕೆಲವು ಸಂಗತಿಗಳನ್ನ ಶುಕಾಚಾರ್ಯರು ಏನ್ ಹೇಳಿದ್ರು, ಆ ಹೇಳಿಕೆಯಲ್ಲಿ ಪೂರ್ಣ ವಿಷಯಗಳನ್ನ ತಿಳಿದಿರ್ಲಿಲ್ಲ. ಅದನ್ನ ತಿಳಿಬೇಕು ಅನ್ನೋ ದೃಷ್ಟಿಯಿಂದ ರಾಜೋವಾಚ ದೇವಾಸುರನೃಣಾಂ ಸರ್ಗೋ ನಾಗಾನಾಂ ಮೃಗಪಕ್ಷಿಣಾಂ ತಾಮಾಸಿಕಸ್ತ್ವಯಾ ಪ್ರೋಕ್ತೋ ಯಸ್ತು ಸ್ವಾಯಂಭುವೆಂತರೇ. ಸ್ವಾಯಂಭುವ ಮನುವಿನ ಅಂತರದಲ್ಲಿ ಅಂದ್ರೆ ಮನ್ವಂತರದ ಆರಂಭದಲ್ಲಿ ದೇವತೆಗಳು, ಅಸುರರು, ಮನುಷ್ಯರು, ಸರ್ಪಗಳು, ನಾಗಗಳು, ಮೃಗಗಳು, ಪಕ್ಷಿಗಳು ಸೃಷ್ಟಿ ಆದವು ಅಂತ ನೀನು ಸಾಮಾಸಿಕ ಅಂತಂದ್ರೆ ಒಟ್ಟು ಮಾಡಿ ಅಂತ ಅರ್ಥ. ಸಂಕೋಚ ಮಾಡಿ, ಸಾಮಾಸಿಕತೆಯ ಸಂಕ್ಷೇಪವಾಗಿ, ಸಮಾಸ ವ್ಯಾಸ ಅಂತ ಎರಡಿರುವುದು. ಅದ್ ಮುಂದೆ ಶಬ್ದ ನಿಮ್ಗೆ ಬಂದಾಗ ಗೊತ್ತಾಗುತ್ತೆ. ಮತ್ತೆ ಮುಂದೆ ಅದೇ ಶಬ್ದ ಬಳಸ್ತಾರೆ. ತ್ವಯಾ ಪ್ರೋಕ್ತಃ, ಸಾಮಾಸಿಕಸ್ತ್ವಯಾ ಪ್ರೋಕ್ತಃ. ಸಂಕ್ಷೇಪ ಮಾಡಿ ಹಿಂದಿನ ಸೃಷ್ಟಿ ಪ್ರಕ್ರಿಯೆಯನ್ನು ಹೇಳಿದ. ಅಲ್ಲಿ ನೋಡುವಾಗ ಮಾತುಗಳಲ್ಲಿ ಏನಿದೆ ಅಂದ್ರೆ ದೇವತೆಗಳು, ಅಸುರರು, ಮನುಷ್ಯರು, ಸರ್ಪಗಳು, ನಾಗಗಳು ಅಂತಿದೆ. ನಮ್ಗೆ ಗೊತ್ತಿರುವ ಹಾಗೆ ಸರ್ಪಗಳು, ನಾಗಗಳು ಒಂದೇ ಅಲ್ವಾ ಅಂದ್ರೆ ಬೇರೆ ಬೇರೆ. ನಾಗ ಅಂದ್ರೆ ಹೆಡೆ ಇರುವಂಥದ್ದು, ಸರ್ಪ ಅಂದ್ರೆ ಸರತಿ, ಸರ್ಪಂತಿ, ಜಿಗ್ಜಾಗ್ ಆಗಿ ಓಡಾಡುವ ಎಲ್ಲವೂ ಸರ್ಪವೇ. ಹೀಗ್ ಹೋಗುವಂಥದ್ದು. ಅದು ನೇರವಾಗಿ ಹೋಗಲ್ಲ. ಅವುಗಳ ದೇಹದ ಆ ಮೂಮೆಂಟ್ ಇಂದ, ಕಾಲಿಲ್ಲಲ್ವಾ ಅದಕ್ಕೆ, ಇಲ್ಲದೆ ಇದ್ದಾಗ ಹೇಗೆ ಹೋಗ್ಬೇಕು? ಚೂರ್ ಹೀಗ್ ಹೋಗುತ್ತೆ. ಹೀಗ್ ಹೋದಾಗ ಆ ಒಂದು ಭಾಗ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ, ಆ ಮುಂದಕ್ಕೆ ಹೋದಾಗ ಈ ಭಾಗ ಮುಂದಕ್ಕೆ ಹೋಗುತ್ತೆ. ಅದು ಝೆಡ್ ಆಕಾರದಲ್ಲಿ ಜಿಗ್ಜಾಗ್ ಅಂತ ಹೇಳೋದು ಅದನ್ನು. ಆ ರೀತಿಯಲ್ಲಿ ಅದು ಆಕಾಶಕ್ಕೆ ಅಂದ್ರೆ ಭೂಮಿಯಲ್ಲಿ ಜ್ಞಾತುಂ ತೇ ಭಗವನ್ ಯಥಾ ಅನುಸರ್ಗಂ ಯಥಾ ಶಕ್ಯ ಸಸರ್ಜ ಭಗವಾನ್ ಪರ. ತಸ್ಯೈವ, ಹಿಂದೆ ಹೇಳಿದ ಸೃಷ್ಟಿ ಪ್ರಕ್ರಿಯೆಯ ವಿಷಯದ ವ್ಯಾಸಂ ಇಚ್ಛಾಮಿ, ವಿಸ್ತಾರವನ್ನ ಕೇಳ ಬಯಸುತ್ತೇನೆ. ವ್ಯಾಸನಿಚ್ಛಾಮಿ, ನನಗೆ ವ್ಯಾಸ ಅಂದ್ರೆ ವ್ಯಾಸ ದೇವರು ಯಾರು? ವೇದವ್ಯಾಸರು ಮಾತ್ರ ಗೊತ್ತಿರುದು. ಆದ್ರೆ ಇಲ್ಲಿ ಬಳಕೆ ವೇದವ್ಯಾಸರ ಬಗ್ಗೆ ಅಲ್ವೇ ಅಲ್ಲ. ವ್ಯಾಸನಿಚ್ಛಾಮಿ ಅಂದ್ರೆ ಅಲ್ಲ ಅವ್ರ ಅಪ್ಪ ಅವನು, ನಮ್ಮ ಅಪ್ಪ ನನ್ ಕೊಡು ಅಂತ, ನಿಮ್ಮ ಅಪ್ಪ ನನ್ ಕೊಡು ಅಂತ ಕೇಳುದು ಅವನು. ಇಲ್ಲಿ ವ್ಯಾಸ ಅಂದ್ರೆ ಕಥೆಯ ವಿಸ್ತಾರ. ಇಲ್ಲಿ ಸಾಮಾಸಿಕತೆಯಾ ತ್ವಯಾ ಉಕ್ತ, ಇದಾನಿಂ ವ್ಯಾಸತೆಯಾ ವದತು ಇತಿ ಪ್ರಾರ್ಥನಾ. ಜ್ಞಾತುಂ ತೇ ಭಗವನ್ ಯಥಾ ಹೇಗಿದೆಯೋ ಹಾಗೆ ಜ್ಞಾತುಂ, ಅದನ್ನು ತಿಳ್ಕೊಳ್ಬೇಕು ಅಂತ ನಾನು ಬಯಸ್ತೇನೆ. ಏನದು? ಅನುಸರ್ಗಂ, ಮೊದಲ ಸರ್ಗ ಆದ ನಂತರ
ಆ ಸರ್ಗ ಮುಂದುವರಿತಾ ಹೋಗುತ್ತೆ. ಅನುಸೃತ್ಯ ಸರ್ಗ ಅನುಸರ್ಗ. ಮೊದಲೊಮ್ಮೆ ಸೃಷ್ಟಿಯಾದ ಬಳಿಕ ಅದನ್ನೇ ಅನುಸರಿಸಿ ಅದು ವಿಸ್ತಾರಗೊಳ್ಳುತ್ತೆ. ಆ ವಿಸ್ತಾರವಾದ ಕಥೆಯನ್ನ ಭಗವಾನ್ ಪರಹ ಯಥಾಸಸರ್ಜ. ನಮಗೆ ಯಥಾಸಸರ್ಜ ಅನ್ನೋದು ಪಕ್ಕ ಅರ್ಥ ಆಗುದಿಲ್ಲ. ಶಾಸ್ತ್ರದಲ್ಲಿ ಯಥಾ ಅನ್ನೋ ಶಬ್ದ ಪ್ರಶ್ನಾರ್ಥಕವಾಗಿಯೂ ಬರುತ್ತೆ ಅಂತ ಲೋಕದ ಸಾಮಾನ್ಯ ನಿಯಮಕ್ಕಿಂತ ಸ್ವಲ್ಪ ಬೇರೆ ಆದ ನಿಯಮದಲ್ಲಿ ಬಳಕೆ ಇದೆ. ಇದೆ ಲೋಕದಲ್ಲೂ ಇದೆ, ಆದ್ರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗಲ್ಲ ಅಷ್ಟೇ. ಶಾಸ್ತ್ರದಲ್ಲಿ ಬಹಳ ಕಡೆ ಯಥಾಭೂತ್ ಅಂತಂದ್ರೆ ಹೇಗಾಯ್ತು ಅನ್ನೋ ಅರ್ಥದಲ್ಲಿ ಅದು ಪ್ರಶ್ನೆ ಕೇಳೋದು. ಹಾಗೆ ಯಥಾ ಭಗವಾನ್ ಸಸರ್ಜ, ಹೇಗೆ ಭಗವಂತ ಇದನ್ನು ಸೃಷ್ಟಿ ಮಾಡಿದ ಅಂತ ಅದನ್ನೆಲ್ಲ ನಾವು ತಿಳ್ಕೊಳ್ಬೇಕು ಅಂತ ನಿನ್ನಿಂದ ಅರ್ಥ ಮಾಡಿಕೊಳ್ಬೇಕು ಅಂತ ನಾನು ಬಯಸ್ತಾ ಇದ್ದೇನೆ. ಯಾಕಂದ್ರೆ ಭಗವಂತ ನಡೆಸುವುದು ಅಂದ್ರೆ ಅವನು ಪರಹ, ಎಲ್ಲವನ್ನು ಮೀರಿ ನಿಂತವ. ಎಲ್ಲವನ್ನು ಮೀರಿ ನಿಂತವನಿಂದ ಯಥಾವತ್ತಾದ ಈ ಜಗತ್ತಿನ ಸೃಷ್ಟಿ ಹೇಗಾಯಿತು ಅಂತ ತಿಳಿಯುವುದೇ ಒಂದು ದೊಡ್ಡ ಕುತೂಹಲ. ನನ್ನ ಕುತೂಹಲವನ್ನು ತಣಿಸಿ. ಸೂತ ಉವಾಚ, ಸೂತರು ಹೇಳ್ತಾರೆ, ಇತಿ ಸಂಪ್ರಶ್ನಮಾಕರ್ಣ್ಯ ರಾಜರ್ಷೇರ್ಬಾದರಾಯಣಿ ಪ್ರತಿನಂದ್ಯ ಮಹಾಯೋಗಿ ಜಗಾದ ಮುನಿ ಸತ್ತಮಾಹ ಇತಿ ಸಂಪ್ರಶ್ನಂ ಆಕರ್ಣ್ಯ. ನಾನು ಎಲ್ಲೋ ಹಿಂದೆ ಚೂರು ಹೇಳಿ ಬಿಟ್ಟದ್ದನ್ನ ಎಷ್ಟು ಚೆನ್ನಾಗಿ ಈಗ ನಮ್ಗೆ ನೆನಪೇ ಇಲ್ಲ ಎಲ್ಲಿ ಹೇಳಿದಾನೆ ಅಂತ. ನಾವು ಬಿಟ್ಬಿಟ್ಟಿದ್ದೇವೆ. ಹಾಗಾಗಿ ಅವ್ರಿಗೆ ಖುಷಿ ಆಯ್ತು. ನಮ್ಗೆ ಯಾಕೆ ಖುಷಿ ಆಗಿಲ್ಲ ಅಂದ್ರೆ ನಾವು ಅದು ಎಲ್ಲಿ ಬಂತು ಅಂತಾನೆ ಗೊತ್ತಿಲ್ಲ. ಈಗ ಅವ್ರು ಹೇಳಿದ್ರು, ಭಾಗವತದಲ್ಲಿ ಹೇಳಿದೆ ಅಂದ್ರೆ ಖಂಡಿತ ಬಂದೇ ಇರುತ್ತೆ ಬಿಡಿ, ಏನ್ ಸಮಸ್ಯೆ ಇಲ್ಲ ಅಂತ ನಾವು ಹೀಗೆ ಸಮಾಧಾನ ಮಾಡ್ಕೊಳ್ತೇವೆ. ಬಿಟ್ರೆ ಎಲ್ಲಿ ಬಂತು ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಗುರುಗಳಿಗೆ ಖುಷಿ ಆಯ್ತು. ಅಲ್ಲ, ಈ ಹುಡುಗ ಏನ್ ಚೆನ್ನಾಗಿ ಪ್ರಶ್ನೆ ಕೇಳ್ತಾನೆ, ಹಿಂದೆ ಹೇಳಿದ್ರಲ್ಲಿ ಎಲ್ಲೋ ಸ್ವಲ್ಪ ಉಳಿಸಿದ್ದನ್ನ ಮತ್ತೆ ಈಗ ಅದನ್ನ ಚೂರು ಮುಂದುವರಿಸಿ ಹೇಳಿ, ಅದೇನೋ ಒಂಚೂರು ಅರ್ಥ ಬಿಟ್ರಲ್ವಾ. ಅದನ್ನ ಕೆಲವೊಮ್ಮೆ ಬೇಕು ಅಂತಾನೆ ದೊಡ್ಡವರು ಪ್ರಶ್ನೆಗಳಿಗೆ ಉತ್ತರ ಕೊಡುವಾಗ ಅವನಲ್ಲಿ ಎಷ್ಟು ಆಸಕ್ತಿ ಇದೆ ಅಂತ ನೋಡ್ಲಿಕ್ಕೋಸ್ಕರ ಪೂರ್ತಿ ಬಿಡಿಸಿ ಹೇಳುವುದೇ ಇಲ್ಲ, ಚೂರು ಹೇಳಿ ಮುಂದೆ ಹೋಗ್ಬಿಡ್ತಾರೆ. ಅವನು ತುಂಬಾ ಅರ್ಥ ಆಯ್ತು ಅಂತ ಜೋರಾಗಿ ತಲೆ ಅಲ್ಲಾಡಿಸಿದಾಗ ಈ ವಿಷಯ ಎಲ್ಲ ಅಲ್ಲೇ ಉದುರೋಗ್ಬಿಡುತ್ತೆ. ಆಗ ಅವ್ರಿಗೂ ಇರ್ಲಿ ಬಿಡ, ಅವನ ಅಪೇಕ್ಷೆ ನಾನ್ ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ರೆ ಅದ್ರ ಬಗ್ಗೆ ಏನ್ ಇರ್ಲಿಲ್ಲ, ಅದ್ರಿಂದಾಗಿ ಸುಮ್ನಾಗ್ಬಿಡ್ತಾರೆ. ಅದೇ ಅವನು ಹೀಗೆ ಹೇಳಿದ್ರೆ ಆಗುದಿಲ್ಲ, ನನಗೆ ಇನ್ನೂ ಅದರ ವಿಸ್ತಾರ ಬೇಕು ಅಂತ ಅವನು ಮತ್ತೆ ಗಾಢವಾಗಿ ಅದನ್ನ ಒಳಗಿನಿಂದ ಮಥನ ಮಾಡ್ತಾ ಬಂದ ಜಿಜ್ಞಾಸೆಯನ್ನ ಸುಮ್ನೆ ಕೇಳುದಲ್ಲ. ಇವಂದೇನು ಹೇಳ್ತಿದ್ರಲ್ಲ, ಹೇಳ್ಬಿಡಿ ಮುಂದೆ ಸ್ವಲ್ಪ ಅಂತ ಹೇಳಿಲ್ಲ. ಅದರ ಬಗ್ಗೆ ತನಗೆ ಏನ್ ಗೊತ್ತಿದೆಯೋ ಅದನ್ನ ಸ್ವಲ್ಪ ವಿವರಿಸಿದ. ಆದ್ರೆ ಅದರ ವಿಸ್ತಾರ ಬೇಕು ಅಂತ ಅನ್ನೋದನ್ನ ಸ್ಪಷ್ಟವಾಗಿ ಬಿಡಿಸಿ ಕೇಳಿದ್ರಿಂದ ಆ ಮಾತು ಕೇಳಿ ಸಂಪ್ರಶ್ನಂ ಆಕರ್ಣ್ಯ ಪ್ರತಿನಂದ್ಯ, ತುಂಬಾ ಆನಂದ ಆಯ್ತು ಅವನಿಗೆ. ಗುರುಗಳಿಗೆ ಯಾವಾಗ ಆನಂದ ಅಂದ್ರೆ ಪಾಠ ಮಾಡುವಾಗ ಒಂದು ಅವರಿಗೆ ಹೇಳಿ ಹೇಳಿ ಒಂದು ವಿಷಯ ದೃಢ ಆಗುತ್ತೆ ಅನ್ನೋ ಒಂದು ಆನಂದ ಇದೆ. ಆದ್ರೆ ಅದಕ್ಕಿಂತ ಹೆಚ್ಚಿನ ಆನಂದ ಯಾವಾಗ ಅಂದ್ರೆ ಕೇಳಿದ ವಿದ್ಯಾರ್ಥಿ ಅದನ್ನ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಅದನ್ನು ವಾಪಸ್ಸು ಗುರುಗಳಿಗೆ ಒಪ್ಪಿಸಿ ಅದರ ಮೇಲೆ ಮತ್ತೊಂದಿಷ್ಟು ಜಿಜ್ಞಾಸುಗಳು ಬಂದದ್ದನ್ನ ಹಾಗೆ ಪ್ರಶ್ನೆಯಾಗಿ ಇಟ್ಟುಕೊಂಡು ಯಾವುದೋ ಒಂದು ಸಂದರ್ಭದಲ್ಲಿ ಅದನ್ನ ಹೇಗಾಯ್ತು, ಹಿಂದೆ ಹೇಳುವಾಗ ಹೀಗ್ ಪ್ರಶ್ನೆ ಬಂತು, ಈಗ ಬಂದಾಗ ಹೀಗೆ ಉತ್ತರ ಬಂತು, ಇದೆರಡನ್ನು ಹೋಲಿಸಿದ್ರೆ ಎಲ್ಲ ನ್ಯಾಯಯುತವಾಗಿ ಅರ್ಥ ಆಗ್ತಾ ಇಲ್ಲಲ್ವಾ, ಇದನ್ನ ನಾನು ಎಲ್ಲಿ ಮಿಸ್ ಮಾಡ್ಕೊಂಡೆ ಅಂತ ಅವನ ಅಧ್ಯಯನದ ಮಿತಿಯಲ್ಲಿ ಮತ್ತಷ್ಟು ವಿಷಯ ಜಿಜ್ಞಾಸಿತವಾದ ವಿಷಯವನ್ನ ಪ್ರಶ್ನೆ ಮಾಡಿದಾಗ ಗುರುಗಳಿಗೆ ತುಂಬಾ ಖುಷಿ ಆಗುತ್ತೆ. ನಿಜವಾಗಿ ಗುರುದಕ್ಷಿಣೆಯಿಂದಲೂ ಖುಷಿ ಆಗಲ್ಲ. ಅಥವಾ ಗುರುಗಳನ್ನ ಮೇನೆಯಲ್ಲಿ ಕರ್ಕೊಂಡು ಹೋಗಿ ದೊಡ್ಡ ಕಾರ್ಯಕ್ರಮ ಮಾಡಿ ಅಭಿನಂದನಾ ಸಭೆ ಮಾಡಿದ್ರೆ ತಲೆಗೆ ಟೊಪ್ಪಿಗೆ ಹಾಕಿದ್ರೆ ಉಪಯೋಗ ಇಲ್ಲ. ಅಥವಾ ಅವರಿಗೆ ಯಾವಾಗ್ಲೂ ನಾವು ಅವ್ರ ಹೆಸರು ಹೇಳಿ 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 ನಮ್ಮ ಗುರುಗಳು ಅಂತ ಈ ಪುಣ್ಯಾತ್ಮ ಮಾಡುವುದೆಲ್ಲ ಎಡವಟ್ರಾಯ, ನಮ್ ಗುರುಗಳು ಇದನ್ನೆಲ್ಲ ಹೇಳ್ಕೊಟ್ಟಿದಾರ ಅಂತ ಬಯಸ್ಕೊಳ್ಳುವಂಗ ಆಗ್ಬಿಡುತ್ತೆ ಕೊನೆಗೆ. ಅದಲ್ಲದೆ ಕಲಿತದ್ದನ್ನ ಚೆನ್ನಾಗಿ ನೆನಪಿಟ್ಟು ಅದನ್ನ ಗುರುಗಳ ಮುಂದೆ ಒಪ್ಪಿಸಿ ಮತ್ತೆ ಸಮಾಜದಲ್ಲೂ ಅದನ್ನೇ ಬಿತ್ತುವ ಕೆಲಸ ಮಾಡಿದ್ರೆ ಆವಾಗ ನಿಜವಾದ ಗುರುದಕ್ಷಿಣೆ ಆಗಿತ್ತು. ದಕ್ಷಿಣ ಜ್ಞಾನ ಸಂದೇಶ. ನಿಜವಾದ ದಕ್ಷಿಣೆ ಯಾವುದು ಅಂದ್ರೆ ತಿಳಿದದ್ದನ್ನ ಮತ್ತೆ 4 ಜನಕ್ಕೆ ಅದನ್ನ ಹೇಳುವಷ್ಟು. ಯಾಕೆ ಗೊತ್ತಾ ಆ ಮಾತು ಹೇಳಿದ್ರು, ಜ್ಞಾನ ಸಂದೇಶ ಅಂತ. ಸಮ್ಯಕ್ ಆದೇಶ ಅಥವಾ ದೇಶ ಅಂದ್ರೆ ದೇಶಿಕ ಅಂದ್ರೆ ಹೇಳುವವ. ಸಂದೇಶ ಅಂದ್ರೆ ಇನ್ನೊಬ್ಬನಿಗೆ ಸರಿಯಾಗಿ ಉಪದೇಶ ಮಾಡಬಲ್ಲ ತಾಕತ್ತಿರುವವ. ಯಾವಾಗ ಅವನಿಗೆ ಉಪದೇಶ ಮಾಡ್ಲಿಕ್ಕೆ ಅರ್ಹತೆ ಬರುತ್ತೆ ಅಂದ್ರೆ ಒಂದು ಅವನಿಗೆ ಅರ್ಥ ಆಗಿರ್ಬೇಕು, ಎರಡನೇದು ಅವನಿಗೆ ಅದು ಜೀವನದಲ್ಲಿ ರೂಢಿಗೆ ಬಂದಿರ್ಬೇಕು. ಹಾಗಿದ್ದಾಗ ಮಾತ್ರ ಸಂದೇಶ ಕೊಡ್ಬೋದು. ಇಲ್ಲ ಅಂದ್ರೆ ಅದು ಹೊಟ್ಟೆಯಲ್ಲಿ ಅರೆಬರೆ ಜೀರ್ಣ ಆಗದ್ದನ್ನೆಲ್ಲ
ನಾಯಿಗಳು ಅಥವಾ ಬೆಕ್ಕುಗಳು ಒಂದ್ಸರ್ತಿ ಹೋಗಿ ತೋಟದಲ್ಲಿ ವಾಂತಿ ಮಾಡುತ್ತೆ. ಹಂಗೆ ಇವನು ಕೂಡ ಜನರ ಮುಂದೆ ತನಗೇನೋ ಭಾರಿ ಗೊತ್ತಾಗಿದೆ ಅನ್ನೋದನ್ನ ಜನರಿಗೆ ಚೂರ್ ಬುದ್ಧಿ ಇದ್ದವರಿಗೆ ಅರ್ಥ ಆಗುತ್ತೆ ಇವನು ಅಜೀರ್ಣವನ್ನೇ ಹೊರಗೆ ಹಾಕ್ತಾ ಇದ್ದಾನೆ. ಯಾಕಂದ್ರೆ 2 ಪ್ರಶ್ನೆ ಎಕ್ಸ್ಟ್ರಾ ಕೇಳಿದ್ರೆ ಅದೆಲ್ಲ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ, ಬಿಡಿ ಸುಮ್ನೆ ಮಲ್ಕೋ, ನಿಂಗೇನ ಭಾರಿ ಉದ್ಧಾರ ಆಗಿ ನೀನ್ ಮೋಕ್ಷಕ್ಕೆ ಹೋಗೋ ನೀನ್ ಮೋಕ್ಷಕ್ಕೆ ಹೋಗೋದ್ರ ಮುಂಚೆ ನಾನು ಹೋಗಿರ್ತೇನೆ, ಅಲ್ಲಿ ಹೋದ್ಮೇಲೆ ಲೆಟರ್ ಹಾಕ್ತೇನೆ ಬಾ ಅಂತ ಹೇಳಿ ಕರೆದು ಭಾರಿ ಬುದ್ಧಿವಂತ ಅನ್ನೋ ತರ ಬಾಯಿ ಮುಚ್ಚಿಸ್ತಾರೆ. ಆದ್ರೆ ಸಂಪ್ರಶ್ನ ಸರಿಯಾದ ರೀತಿಯ ಪ್ರಶ್ನೆಯನ್ನ ಮಾಡುವುದು ಹೌದಾಗಿದ್ರೆ, ಸಂದೇಶವನ್ನ ಕೊಡ್ಲಿಕ್ಕೆ ಬೇಕಾಗಿರುವಂತಹ ವ್ಯಕ್ತಿತ್ವ ಅವನಲ್ಲಿ ಇದ್ರೆ, ಅವನು ಹಿಂದೆ ಆ ಪ್ರಶ್ನೆ ಮಾಡಿ ಬೆಳೆದವನಾದ್ರೆ ಗುರು ಆಗ್ತಾನ. ಅವನು ಪ್ರಶ್ನೆನೇ ಮಾಡಿಲ್ಲ, ಈಗ ಗುರು ಆಗ್ಬಿಟ್ಟಿದ್ದಾನೆ ಅಂತ ಎಲ್ಲಿಂದನೋ ಇದ್ದವನನ್ನ ಪಾನ್ಪುರಿ ಮಾಡ್ತಾ ಇದ್ದವನನ್ನು ಸನ್ಯಾಸಿ ತಂದು ಮಾಡಿಟ್ರೆ ಅವನಿಗೆ ಮರು ದಿವಸ ಪಾನ್ಪುರಿ ಇದ್ದೇ ಉದಾಹರಣೆ ನೆನಪಾಗಿರುತ್ತೆ. ಏನ್ ಕೇಳಿದ್ರು ಅವನು ಇನ್ನೂ ಅಲ್ಲಲ್ಲೇ ಇರ್ತಾನೆ, ಅವನು ಆದ್ರೆ ಆಚೆ ಬರುದೇ ಇಲ್ಲ. ಅದು ಸ್ವಭಾವ. ಹಿಂದಿನ ಪೂರ್ವಾಶ್ರಮವನ್ನು ಅಷ್ಟಕ್ಕ ಬಿಡಲ್ಲ ಅದು. ಉತ್ತರಾಶ್ರಮದ ಮೇಲೆ ಪೂರ್ವಾಶ್ರಮ ಕೂತು ಹಂಚಾಗ್ತಾ ಇರುತ್ತೆ ಅವನ ಭವಿಷ್ಯಕ್ಕೆ. ಹಾಗಾಗಿ ಅದು ಬಹಳ ಜಾಗ್ರತೆಯಿಂದ ಇರಬೇಕು ಅನ್ನೋದು. ಅದಕ್ಕೆ ಸನ್ಯಾಸ ಹೇಳುದು. ಸನ್ಯಾಸ ಅಂದ್ರೆ ಪೂರ್ವದ ಯಾವ ವಾಸನೆಯೂ ಇರಬಾರದು, ದೇಹದ್ದಲ್ಲ, ಬುದ್ಧಿಯದ್ದು. ದೇಹದ ಬುದ್ಧಿಯಲ್ಲೂ ಕೂಡ ಹಿಂದಿನ ಸಂಸ್ಕಾರಗಳಿದ್ರೆ ಅದು ಆ ಸನ್ಯಾಸದ ಮೇಲೆ ಎಲ್ಲೋ ಕೆಟ್ಟ ಪರಿಣಾಮ ಬೀರುವ ಸಾಧ್ಯತೆಗಳಿರ್ತವೆ. ಹಾಗಾಗಿ ಸನ್ಯಾಸ ಅಂದ್ರೆ ಎಲ್ಲ ಬಿಟ್ಟದ್ದು ಅಂತ ಅರ್ಥ. ನಮ್ಮಲ್ಲಿ ಈಗ ಹೇಗೆ ಅಂದ್ರೆ ಸನ್ಯಾಸ ತಗೊಳ್ಳುದು ಅಂತ, ಸನ್ಯಾಸ ತಗೊಳ್ಳೋದಲ್ಲ, ಸನ್ಯಾಸ ಅಂದ್ರೆ ಬಿಡುದು, ತಗೊಳ್ಳೋದೇನದನ್ನ. ಕೆಲವೆಲ್ಲ ಏನ್ ಶಬ್ದ ಬಳಸ್ತೀವಿ ಅಂತಾನೆ ಗೊತ್ತಿಲ್ಲ. ಅವ್ರಿಗೆ ಸನ್ಯಾಸ ಕೊಟ್ರು ಅಂತ ಅದೇನ್ ಕೊಡುದು ನನಗಂತೂ ಅರ್ಥ ಆಗಿಲ್ಲ. ಅಂದ್ರೆ ಅದು ಇರ್ಬಹುದು, ಹೀಗಿರ್ಬಹುದು. ಏನು ಅಂದ್ರೆ ಹಿಂದೆ ಎಲ್ಲ ಸನ್ಯಾಸ ಅಂತಂದ್ರೆ ಎಲ್ಲ ಬಿಟ್ಟು ಗಾಡಿಗೆ ಓಡೋಗುದು ಅಂತ, ಅಥವಾ ಒಟ್ಟು ಎಲ್ಲವನ್ನು ಬಿಟ್ಟು ಹೋಗುದು ಅಂತ. ಈಗ ಅವನಿಗೆ ಒಂದು ಸಂಸ್ಥಾನ, ಆಸ್ತಿ, ಅದರ ಹಕ್ಕು ಪತ್ರ ಕೊಟ್ರೆ ಮಾತ್ರ ಅವ್ನು ಸನ್ಯಾಸ ತಗೊಳ್ತಾನೆ. ಈ ಆಶ್ರಮ ಬೇಡರಿ, ಇದ್ರಿಗೆ ಬರೀ 4-6 ಕೋರ್ಟ್ ಕೇಸ್ ಇದೆ ಬಿಟ್ರೆ ಇಲ್ಲಿ ಒಂದು ಬೆಳ್ಳಿ ಗಟ್ಟಿನೂ ಇಲ್ಲ, ಇಲ್ಲಿ ಇದನ್ನ ತಗೊಂಡು ನಾನು ಏನ್ ಮಾಡ್ಲಿ ಅಂತ ಅವ್ನು ಬಿಟ್ಟು ಹೋಗ್ತಾನೆ. ಆದ್ರಿಂದ ಸನ್ಯಾಸ ಕೊಡುದು, ಅದಕ್ಕೆ ಸನ್ಯಾಸ ಕೊಡುದು, ಸನ್ಯಾಸ ತಗೊಳ್ಳುದು ಅಂತ ಶಬ್ದಗಳು ಬಂದಿರ್ಬೇಕು. ಇರ್ಲಿ. ಮುನಿಸತ್ತಮಾಹ ಮಹಾಯೋಗಿ ಜಗಾದ. ಮುನಿಸತ್ತಮರಿಗೆ ಸಂಬೋಧನೆ ಮಾಡಿ ಹೇಳಿದ್ದು, ಓ ಮಹರ್ಷಿಗಳೇ, ರಾಜರ್ಷಿಯಾದ ಪರೀಕ್ಷಿತ್ ರಾಜನ ಪ್ರಶ್ನೆಯನ್ನ ಬಾದರಾಯಣಿ ಶುಕಾಚಾರ್ಯನು ಆಕರ್ಣ್ಯ ಕೇಳಿ, ಮಹಾಯೋಗಿ ಅತ್ಯಂತ ಉಪಾಯಗಳನ್ನ ಬಲ್ಲವ, ಯೋಗ ಅಂದ್ರೆ ಉಪಾಯ, ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನ ಚೆನ್ನಾಗಿ ಬಲ್ಲವನಾದ ಬಾದರಾಯಣಿಯು ಪ್ರತಿನಂದ್ಯ ಜಗಾದ, ಸಂತೋಷದಿಂದ ಅವನಿಗೆ ಉತ್ತರವನ್ನ ಕೊಟ್ಟ. ಋಷಿರುವಾಚ, ಋಷಿ ಹೇಳ್ತಾ ಇದ್ದಾನೆ, ಯದಾ ಪ್ರಚೇತಸಃ ಪುತ್ರಾಃ ದಶ ಪ್ರಾಚೀನ ಬರ್ಹಿಷಃ ಅಂತಃ ಸಮುದ್ರಾ ಉನ್ಮಗ್ನಾಃ ದದೃಶುರ್ಗಾಂ ದ್ರುಮೈರ್ವೃತಾಂ. ಈಗ ಸ್ವಲ್ಪ ನೆನಪಾಯ್ತಾ? ಪ್ರಾಚೇತಸರ ಕತೆ ಚೂರು ಬಂದೋಯ್ತಲ್ಲ ಹಿಂದೆ, ಬಂದ್ ಹಾರೋಯ್ತು. ಯದಾ ಪ್ರಚೇತಸಃ ಪುತ್ರಾಃ, ಪ್ರಚೇತನ ಕಂಡು ಮುನಿಯ ಕತೆ, ಆ ಪ್ಲಂಲೋಚ ಅನ್ನೋಳು ಮಾರಿಷ ಅನ್ನೋಳನ್ನ ಮದುವೆ ಆಗಿದ್ದು ಅದೆಲ್ಲ ಹೇಳಿದ್ನಲ್ಲ, ಆ ಕತೆ ಸ್ವಲ್ಪ ಮುಂದಿನ ಭಾಗ. ಯದಾ ಪ್ರಚೇತಸಃ ಪುತ್ರಾಃ, ಆ ಮಕ್ಕಳು ಯಾರು? 10 ಜನ. ಅವರಿಗೆಲ್ಲ ಪ್ರಚೇತಸ 1, ಪ್ರಚೇತಸ 2, ಪ್ರಚೇತಸ 3, ಪ್ರಚೇತಸ 4 ಅಂತ ಹೀಗೆ 10 ಜನಕ್ಕೆ ಪ್ರಾಚೇತಸ್ಕರು ಅಂತ ಹೆಸರು ಹಾಗೆ ಇದ್ದಿದ್ದು. ಅವ್ರು ಏನ್ ಮಾಡ್ತಿದ್ರು ಅಂದ್ರೆ, 10 ಮಂದಿ ಪುತ್ರರು ಪ್ರಚೇತಸರು ಸಮುದ್ರದಲ್ಲಿ ತಪಸ್ಸು ಮಾಡ್ಲಿಕ್ಕೆ ಹೋಗಿದ್ರು. ಈಗ ತಪಸ್ಸು ಮುಗಿಸಿ ಅಂತಃ ಸಮುದ್ರಾಹ, ಸಮುದ್ರದ ಆಳದಲ್ಲಿ ತಪಸ್ಸು ಮಾಡ್ತಾ ಇದ್ದವರು ಉನ್ಮಗ್ನಾಹ ಹೊರಗ್ ಬಂದ್ರು. ಮಗ್ನಾಹ ಅಂದ್ರೆ ಮುಳುಗುದು, ಉನ್ಮಗ್ನ ಅಂದ್ರೆ ಹೊರಗೆ ಎದ್ದು ಬಂದ್ರು. ಉನ್ಮಗ್ನಾಹ ದ್ರುಮೈಹಿ ವೃತಾಂ ಗಾಂ ದದೃಶುಹು. ಅವ್ರು ಹೋಗುವಾಗ ರಾಜ್ಯ ಇತ್ತು, ಈಗ ಕಾಡಿನ ರಾಜ್ಯ ಆಗಿತ್ತು. ದ್ರುಮೈಹಿ ವೃತಾಂ, ಇಡೀ ಪೇಟೆ ಅಂತನ್ನುವ ಶಬ್ದವೇ ಇಲ್ಲ, ನಗರ ಅನ್ನೋ ಶಬ್ದವೇ, ಇಡೀ ಊರು ಮರದಿಂದ ತುಂಬಿ ತುಳುಕ್ತಾ. ಅಂದ್ರೆ ಇವ್ರು ಎಷ್ಟು ತಪಸ್ಸು ಮಾಡಿರ್ಬೋದು ಯೋಚನೆ ಮಾಡಿ. ಒಂದು ಊರೇ ಮುಚ್ಚಿ ಹೋಗುವ ಹಾಗೆ. ಯಾಕೆಂದ್ರೆ ರಾಜರಿಲ್ಲ ಅಂತ ಆದಾಗ ಈ ದುರುಳರ ಆಕ್ರಮಣ ಜಾಸ್ತಿ ಆಗುತ್ತೆ. ದುರುಳರ ಆಕ್ರಮಣಕ್ಕೆ ಅವ್ರೇನ್ ಮತ್ತೆ ನಗರ ಕಟ್ಟುದಿಲ್ಲ. ದುರುಳರು ಅವರಿಗೆ ತಿನ್ಲಿಕ್ಕೆ ಉಣ್ಲಿಕ್ಕೆ ಮಲಗಿದ್ರೆ ಸಾಕು, ಅವ್ರಿಗೆ ರಸ್ತೆ ಕಚ್ಚಾಗಿರ್ಬೇಕು, ಮನೆಗಳು ಚೆನ್ನಾಗಿರ್ಬೇಕು,
ಏನು ಬೇಕಿಲ್ಲ ಅವ್ರಿಗೆ ಆಗತ್ತೆ ತಿನ್ಲಿಕ್ಕೆ ಸಿಕ್ಕಿದ್ದನ್ನ ಮೇಯ್ಲಿಕ್ಕೆ ಸಿಕ್ಕಿದ್ರೆ ಸಾಕು ಅಂತ ಯೋಚನೆ ಮಾಡುವವರು. ಹಾಗಾಗಿ ಇಡೀ ದೇಶ ದ್ರುಮೈಹಿ ವೃತಾಂ, ಮರಗಳಿಂದಲೇ ತುಂಬಿ ಹೋಗಿತ್ತು. ಊರು ಕಾಡಾಗಿತ್ತು, ನಾಡು ಕಾಡಾಗಿತ್ತು. ದ್ರುಮೇಭ್ಯ ಕ್ರುಧ್ಯಮಾನಸ್ತೆ ತಪೋ ದೀಪಿತಮನ್ಯವ ಮುಖತೋ ವಾಯುಮಗ್ನಿಂಚ ಸಸುಶ್ರುತದ್ದಿಧಕ್ಷಯ. ದ್ರುಮೇಭ್ಯ ಕ್ರುದ್ಧ, ಆ ಮರಗಳ ರಾಶಿಯನ್ನ ಕಂಡೊಡನೆ ಕೋಪ ಬಂತವರಿಗೆ. ಕೋಪ ಬಂದದ್ದು ಮರ ಬೆಳೆಯಿತು ಅಂತಲ್ಲ, ಮರ ಊರನ್ನ ನುಂಗಿ ಹಾಕಿ ಬಿಟ್ಟಿದೆ ಅಲ್ವಾ. ಪ್ರಜಾ ಸಂರಕ್ಷಣೆಗೋಸ್ಕರ ಮರಗಳಿರ್ಬೇಕು, ಪ್ರಜೆಯನ್ನೇ ನುಂಗಿ ಬಿಡುವಷ್ಟು ಮರಗಳು ರಾಕ್ಷಸ ಮರಗಳು ಅಂತ. ನೀವು ಇವತ್ತಿಗೂ ಈ ಅಮೆಜಾನ್ ಕಾಡುಗಳಿಗೆಲ್ಲ ಹೋದ್ರೆ ಅಲ್ಲಿ ಮನುಷ್ಯನನ್ನ ತಿನ್ನುವ ಮರಗಳಿವೆ. ಮನುಷ್ಯ ಸುಮ್ನೆ ಹೀಗೆ ಕೂತಿದ್ರೆ ಒಂದು 5 ನಿಮಿಷ ಅವನಿಗೆ ನಿದ್ದೆ ಬಂದ ಅಲ್ಲೇ ಅವನು ಮೈ ಮರೆತಿದ್ರೆ ಬೇರುಗಳೆಲ್ಲ ಅವನನ್ನ ಸುತ್ತು ಹಾಕಿ ಆಮೇಲೆ ಅವನು ಏನ್ ಮಾಡಿದ್ರು ಅದರಿಂದ ಬಿಡಿಸ್ಕೊಂಡು ಹೊರಗೆ ಬರ್ಲಿಕ್ಕೆ ಆಗಲ್ಲ. ಅದು ಹಿಂಡಿ ಹಿಪ್ಪೆ ಮಾಡಿ ಅವನನ್ನ ನೆತ್ತರು ಸಮೇತ ಕುಡಿದು ಕಲಾಸ್ ಮಾಡಿ ಹೋಗುತ್ತೆ. ಅಂತ ಗಿಡಗಳಿವೆ, ಅಂತ ಮರಗಳಿವೆ, ಅಂತ ಬಳ್ಳಿಗಳಿವೆ, ಬೆಳೆಯತ್ತೆ ಚೆನ್ನಾಗಿ. ರಕ್ತಾಹಾರ ಒಮ್ಮೆ ಅಭ್ಯಾಸ ಆಗಿಬಿಟ್ರೆ ಅವುಗಳಿಗೆ ಮತ್ತೆ ಯಾವ ಮನುಷ್ಯರು ಅಂತಲ್ಲ ಪ್ರಾಣಿಗಳನ್ನು ಸೇರಿ ಪ್ರಾಣಿಗಳನ್ನು ಹಿಡಿಯುತ್ತದೆ. ಅಂತ ಮರಗಳ ರಾಶಿ ಬೆಳೆದದ್ರಿಂದ ಪ್ರಜೆಗಳು ಅಂತನ್ನುವ ಒಂದು ವ್ಯವಸ್ಥೆಯೇ ಹಾಳಾಗೋಯ್ತು, ಪ್ರಜಾರಾಜ್ಯ ಅಂತಾಯ್ತು. ಈ ವ್ಯವಸ್ಥೆಯನ್ನ ಕಂಡು ಕೋಪ ಬಂತವರಿಗೆ. ಕೋಪ ಬಂದದ್ರಿಂದ ತಮ್ಮ ತಪೋದೀಪಿತ ಮನ್ಯವಹ, ತಪಸ್ಸು ಎನ್ನುವ ಶಕ್ತಿಯಿಂದ ಉದ್ದೀಪನೆಯಾದ ಕೋಪದಿಂದ ಮುಖತಃ ಅಗ್ನಿಂ ವಾಯುಂಚ ಸಸೃಜುಹು, ಬಾಯಿಯಿಂದಲೇ ಬೆಂಕಿ ಮತ್ತು ಗಾಳಿಯನ್ನು ಒಟ್ಟಿಗೆ ಸೃಷ್ಟಿ ಮಾಡಿದ್ರು. ಉಫ್ ಅಂತ ಊದಿದ್ರು. ಸಸೃಜುಹು ತದ್ದಿಧಕ್ಷಯ, ದಿಧಕ್ಷ ಅಂತಂದ್ರೆ ಸುಡುವ ಬಯಕೆ, ದಹನೇಚ್ಛಾ ದಿಧಕ್ಷ. ಭೋಕ್ತುಮಿಚ್ಛಾ ಬುಭುಕ್ಷ, ಮೋಕ್ತುಮಿಚ್ಛಾ ಮುಮುಕ್ಷ, ಜ್ಞಾತುಮಿಚ್ಛಾ ಜಿಜ್ಞಾಸ ಇದ್ದ ಹಾಗೆ ದಗ್ಧುಮಿಚ್ಛಾ ದಿಧಕ್ಷ. ಆ ದಿಧಕ್ಷಯ ಇಡೀ ಕಾಡನ್ನ ಸುಡುವ ನೆಪದಿಂದ ಬಾಯಿಯಿಂದ ಬೆಂಕಿ ಮತ್ತು ಗಾಳಿಯನ್ನು ಒಟ್ಟಿಗೆ ಸೃಷ್ಟಿ ಮಾಡಿದ್ರು. ಸೃಷ್ಟಿಯಾಗಿ ಏನಾಯ್ತು, ಇಡೀ ಕಾಡು ಭಸ್ಮವಾಗ್ಲಿಕ್ಕೆ ಶುರುವಾಯಿತು. ಈಗ ಅಮೆರಿಕದಲ್ಲಿ ಸಿಕ್ಕಾಪಟ್ಟೆ ದಳ್ಳುರಿ ಬೆಳೆದು ಊರು ಕೂಡ ಬಿಡ್ತಿಲ್ಲ. ಅದು ಬರೀ ಕಾಡಲ್ಲ, ಅದು ಊರಿನ ಮೇಲೆ ಗಾಳಿಯ ಫೋರ್ಸಿಗೆ ಹಬ್ಬಿ ಊರೂರೇ ಸುಟ್ಟೋಗ್ತಾ ಇದೆ. ಆ ಮನೆಗಳೆಲ್ಲ ನಾವ್ ಅನ್ಕೊಳ್ಳೋದು ಇದರಲ್ಲೆಲ್ಲ ಹೇಗ್ ಸುಡುತ್ತೆ ಅಂತ. ಬೆಂಕಿಗೆ ಏನೋ ಒಂಚೂರು ಬಿಸಿ ತಾಗಿದಾಗ ಅದಕ್ಕೆ ಬೇಕಿರುವ ಪ್ಲಾಸ್ಟಿಕ್ ಒಂದ್ಸರ್ತಿ ಹಿಡಿದ್ರೆ ಅದ್ ಮತ್ತೆ ಬಿಡುದೇ ಇಲ್ಲ. ನಾವ್ ಎಷ್ಟು ಜಾಸ್ತಿ ಪ್ಲಾಸ್ಟಿಕ್ ಯೂಸ್ ಮಾಡ್ತೀವೋ ಅಷ್ಟು ಅಗ್ನಿಗೆ ಸಹಾಯ ಮಾಡುದು. ನಮ್ಮ ಮನೆಗ್ ಬೆಂಕಿ ಬಿದ್ರೆ ಪೂರ್ತಿ ಅಚ್ಚಳಿಯದೆ ನಾಶ ಮಾಡಿ ಬಿಡು ಅಂತ, ಏನು ಉಳಿಸ್ಬೇಡ ಅಂತ. ಹಾಗಾಗಿ ನಮ್ಮನೇಲಿ ಪ್ಲಾಸ್ಟಿಕ್ ಸಾಮಗ್ರಿಗಳು ಇದ್ದಷ್ಟು ಬೆಂಕಿಗೆ ಆಹುತಿ ಆಗುವ ಪ್ರಮಾಣ ಮತ್ತು ವೇಗ ಮತ್ತು ಸಮಯ ಎಲ್ಲವೂ ಹೆಚ್ಚುತ್ತೆ. ಏನಾಯ್ತು? ಇರ್ಲಿಲ್ಲ, ಕೇಳಿದ್ದೆ. ನೀರ್ ಕುಡಿದ್ ಬೇಕಿದ್ರೆ ಹೋಗು. ತಾಭ್ಯಾಂ ನಿರ್ದಹ್ಯಮಾನಾಂ ಸ್ತಾನ್ ಉಪಲಭ್ಯ ಕುರುದ್ವಃ ರಾಜೋವಾಚ ಮಹಾನ್ ಸೋಮೋ ಮನ್ಯುಂ ಪ್ರಶಮಯನ್ನಿವ. ತಾಭ್ಯಾಂ, ಆ ಬೆಂಕಿ ಮತ್ತು ವಾಯು ಎರಡು ಸೇರಿದಾಗ ದೇವರೇ ಒಂದೇ ಕಷ್ಟ. ಅದರಲ್ಲಿ ಗಾಳಿ ಮತ್ತು ಬೆಂಕಿ ಒಟ್ಟಾದರಂತೂ ದೇವರೇ ಗತಿ. ಏನು ಯಾರು ಎದುರಾಳಿಗಳೇ ಇಲ್ಲ ಅದಕ್ಕೆ. ಬರೀ ಗಾಳಿ ಮರವನ್ನೆಲ್ಲ ಎತ್ತಿಕೊಂಡು ಹೋಗುತ್ತೆ, ಬರೀ ಬೆಂಕಿ ಸಿಕ್ಕಿದಷ್ಟು ಸುಟ್ಟುಕೊಂಡು ಹೋಗುತ್ತೆ. ಎತ್ತಿಕೊಂಡು ಹೋಗುವುದು ಸುಟ್ಟು ಹೋಗುದು ಎರಡು ಒಟ್ಟಾದಾಗ ಸಿಕ್ಕಿದವರೆಲ್ಲ ಅದಕ್ಕೆ ಆಹುತಿ ಆಗ್ಲಿಕ್ಕೆ ಶುರುವಾಯ್ತು. ದಾರಿಯಲ್ಲಿರುವ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಎಲ್ಲವೂ ನಾಶವಾಗ್ಲಿಕ್ಕೆ ಶುರುವಾಯ್ತು. ಅದರಿಂದಾಗಿ ವೃಕ್ಷಗಳು ನಿರ್ದಹ್ಯಮಾನಾನ್ ತಾನ್ ಉಪಲಭ್ಯ ಏನಾಯ್ತು, ಆ ವೃಕ್ಷಗಳನ್ನ ಸುಡ್ತಾ ಇದ್ದದನ್ನ ಕಂಡು ರಾಜ ಉವಾಚ. ಇದ್ಯಾರಪ್ಪ ರಾಜ? ಸೋಮೋ ರಾಜ ಉವಾಚ. ಸೋಮನಿಗೆ ರಾಜ ಅಂತಲೂ ಹೆಸರಿದೆ. ರಂಜಕತ್ವಾದ್ ರಾಜ, ಪ್ರಜೆಗಳನ್ನ ಸುಖವಾಗಿಡುವುದಕ್ಕೆ ಕಾರಣವಾದ ರಾಜ. ಆದ್ರಿಂದಾಗಿ ರಾಜ ಶಬ್ದದಿಂದ ಇಲ್ಲಿ ಚಂದ್ರನನ್ನ ಹೇಳ್ತಾರೆ. ಯಾವುದಕ್ಕೆ ರಾಜ ಅಂದ್ರೆ ಕಾಡಿನ ರಾಜ, ವನಸ್ಪತಿಗಳ ರಾಜನಿಗೆ ಸೋಮ ಅಂತ ಹೆಸರು. ಹಾಗಾಗಿ ಮಹಾನ್ ರಾಜ ಸೋಮಃ
ಮನ್ಯುಂ ಪ್ರಶಮಯನ್ನಿವ ಉವಾಚ. ಅವರ ಕೋಪವನ್ನ ತಣಿಸುವ ನೆಪದಲ್ಲಿ ನಿಧಾನಕ್ಕೆ ಮೃದುವಾಗಿ ಅವರನ್ನ ಮಾತನಾಡಿಸಿದ. ಪ್ರಶಮಯನ್, ರೋಗವನ್ನ ಪರಿಹರಿಸುವ ನೆಲೆಯಲ್ಲಿ ಮಾತನಾಡಿಸಿದ. ಮಾದ್ರುಮೇಭ್ಯೋ ಮಹಾಭಾಗಾದೀನೇಭ್ಯೋ ದ್ರೋಗ್ಧುಮರ್ಹತ ವಿವರ್ಧೈಷವೋ ಯೂಯಂ ಪ್ರಜಾನಾಂ ಪತಯ ಸ್ಮೃತ. ಓ ಭಾಗ್ಯಶಾಲಿಗಳಾದ ಪ್ರಚೇತಸರೇ, ತುಂಬಾ ಪಾಪದವುಗಳು ಈ ಮರಗಳು, ಯಾರಿಗೂ ಹಾನಿ ಮಾಡುವವಲ್ಲ. ದೀನೇಭ್ಯ ದ್ರುಮೇಭ್ಯ, ದೀನೇಭ್ಯ ದ್ರುಮೇಭ್ಯ ಮಾ ದ್ರೋಗ್ಧುಮರ್ಹತ. ಅತ್ಯಂತ ಪಾಪದಂತಹ ಪಾಪ ಅಂತಂದ್ರೆ ನಮ್ಮ ಕನ್ನಡದ ಪಾಪ, ಸಂಸ್ಕೃತದ ಪಾಪ ಅಲ್ಲ, ಅಯ್ಯೋ ಪಾಪ ಅಂತ, ಪಾಪಿಯ ಪಾಪ ಅಲ್ಲ. ಯಾರಿಗೂ ಹಾನಿ ಮಾಡದ, ಅತ್ಯಂತ ಮನುಷ್ಯನಿಗೆ ಉಪಕಾರಿಯಾದ ವನಸ್ಪತಿಗಳಿಗೆ ನೀವು ದ್ರೋಹ ಮಾಡುವುದು ಉಚಿತವಲ್ಲ, ಸರಿಯಲ್ಲ. ಉಚಿತ ಅಲ್ಲ ಅಂದ್ರೆ ಫ್ರೀ ಅಲ್ಲ ಅಂತಲ್ಲ, ಉಚಿತ ಅಂದ್ರೆ ಸರಿಯಲ್ಲ. ನೀವು ಹಾಗೆ ಮಾಡುವುದು ಸರಿಯಲ್ಲ. ಯಾಕೆಂದ್ರೆ ನಿಮ್ಮ ಹೆಸರೇನು? ಪ್ರಜಾಪತಿಗಳು. ಮರಗಳು ನಿನ್ನ ಪ್ರಜೆಗಳು, ಅವುಗಳನ್ನು ನೋಡಿಕೊಳ್ಬೇಕಾದದ್ದು ನಿನ್ನ ಕರ್ತವ್ಯ. ಆದ್ರಿಂದಾಗಿ ಪ್ರಜಾಪತಿಗಳಾಗಿರುವುದರಿಂದ ಪ್ರಜೆಗಳನ್ನ ವೃದ್ಧಿಪಡಿಸಬೇಕಾದವರು ಹೀಗೆ ದಹಿಸಿ ದಾಹ ಮಾಡಿ ನಾಶ ಮಾಡುವುದು ಅನ್ನೋದು ಪ್ರಜಾಪತಿಗಳ ಲಕ್ಷಣ ಅಲ್ಲ. ಪ್ರಜಾಪಾಲಕತ್ವಾರ್ಥಿ ಪ್ರಜಾಪತಿ, ಪ್ರಜೆಗಳನ್ನ ಪಾಲನೆ ಮಾಡುವುದರಿಂದ ತಾನೇ ಪ್ರಜಾಪತಿಗಳು. ಹೀಗೆ ವೃದ್ಧಿಪಡಿಸ ಬಯಸುವವರು ಹೀಗೆಲ್ಲ ಕಾಡನ್ನೇ ಸುಡುವುದು ಯಾವ ರೀತಿಯಲ್ಲಿ ಸರಿ ಅಂತಾಗತ್ತೆ? ತಪ್ಪು ಮಾಡ್ತಾ ಇದ್ದೀರಿ ನೀವು ಹಾಗೆ ಅಭಿವೃದ್ಧಿ ಪಡಿಸ್ಲಿಕ್ಕೆ ಬಯಸುವವರು ಹೀಗೆ ನಾಶಪಡಿಸ್ಲಿಕ್ಕೆ ಬಯಸ್ತೀರಾ? ತಪ್ಪಲ್ವಾ ಅಂತ ಚಂದ್ರ ಅತ್ಯಂತ ಪ್ರೀತಿಯಿಂದ ಅವರನ್ನ ಮಾತನಾಡಿಸಿದ. ಆದೋ ಪ್ರಜಾಪತಿರ್ ಭಗವಾನ್ ಹರಿರವ್ಯಯ, ಪ್ರಜಾಪತಿಪತಿ ಭಗವಾನ್ ಹರಿರವ್ಯಯ, ವನಸ್ಪತಿಶೋಧ ಓಷಧೀಶ್ಚ ಸಸರ್ಜೋರ್ಜಮಿಷಂ ರಿಭುಃ. ಪ್ರಜಾಪತಿಪತಿ, ಪತಿಪತಿ, ಪ್ರಜಾಪತಿಗಳಿಗೂ ಪತಿಯಾದ ಹರಿಗೆ ಹೆಸರು. ಹರಿಗೆ ಪ್ರಜಾಪತಿ ಅಂತಾನೆ ಹೆಸರಿದೆ. ಇಲ್ಲಿ ಇನ್ನೂ ವಿಶಿಷ್ಟವಾದ ರೀತಿಯಲ್ಲಿ ಅವನನ್ನು ಹೆಸರಿಸ್ತಾರೆ. ಈ ಪ್ರಜಾಪತಿಗಳಿಗೂ ಪತಿಯಾದವನಾದ್ರಿಂದಾಗಿ ಪ್ರಜಾಪತಿ ಪತಿ ಭಗವಾನ್ ಹರಿ ಅವ್ಯಯ, ವನಸ್ಪತಿ ಓಷಧೀಭ್ಯ ಸಸರ್ಜ. ಎಲ್ಲ ವನಸ್ಪತಿಗಳಿಗೆ ಒಡೆಯನಾದ, ಪ್ರಜೆಗಳನ್ನ ಚೆನ್ನಾಗಿ ಕಾಪಾಡುವ, ಪ್ರಜಾಪತಿಗಳಿಗೂ ಅಧಿಪತಿಯಾದ, ಅವಿನಾಶಿಯಾದ, ಅವ್ಯಯ ಅಂದ್ರೆ ನಾಶವಿಲ್ಲದ, ವ್ಯಯವಿಲ್ಲದ, ಕೊರತೆ ಇಲ್ಲದ, ಲೋಪವಿಲ್ಲದ, ದಾಹವಿಲ್ಲದ ಅಥವಾ ಖರ್ಚಾಗದ ಭಗವಂತ ದೇವತೆಗಳಿಗೂ ಕೂಡ ಮೊದಲು ಪಿತೃಗಳಿಗೆ ಅನ್ನವೆನಿಸಿದಂತಹ ವನಸ್ಪತಿಗಳನ್ನ ಸೃಷ್ಟಿ ಮಾಡಿದ. ಈ ವನಸ್ಪತಿಗಳನ್ನ ನಮಗೆ ಹಾಗೆ ಸೃಷ್ಟಿಯಾದ ಬಗ್ಗೆ ಸ್ವಲ್ಪ ಬಂದಿದ್ದು ಈಗಾದ್ರೂ ನೆನಪಾಯ್ತಾ? ವನಸ್ಪತಿಗಳನ್ನ ಸೃಷ್ಟಿ ಮಾಡಿದ ಅಂತ ಹೇಳುವಾಗ ಊರ್ಧ್ವ ಸ್ರೋತಸ್ಕರನ್ನಾಗಿ ಸೃಷ್ಟಿಸಿದ, ಪ್ರಾಣಿಗಳನ್ನ ತಿರ್ಯಕ್ ಸ್ರೋತಸ್ಸನ್ನಾಗಿ ಸೃಷ್ಟಿಸಿದ, ಮನುಷ್ಯರನ್ನ ಅಧ ಸ್ರೋತಸ್ಸನ್ನಾಗಿ ಸೃಷ್ಟಿಸಿದ. ಹೀಗೆ ಸೃಷ್ಟಿಯ ಪ್ರಕ್ರಿಯೆಯಲ್ಲಿ ಮುಖ್ಯ ಸರ್ಗಸ್ತು ಸಪ್ತಮಃ. ಮುಖ್ಯ ಸರ್ಗ ನನಗೆ ಸಸ್ಯಗಳ ಸೃಷ್ಟಿ ಅನ್ನೋದು 7ನೇದು ಅತ್ಯಂತ ಮುಖ್ಯವಾದದ್ದು ಅಂತ ಅವನೇ ಸ್ವತಃ ಭಗವಂತನೇ ಹೇಳಿ ಆ ಸೃಷ್ಟಿಯನ್ನು ಮಾಡಿದ್ದಾನೆ. ಆದ್ರಿಂದಾಗಿ ಅಂತಹ ವನಸ್ಪತಿಗಳನ್ನು ಸೃಷ್ಟಿ ಮಾಡಿ ಅವುಗಳಿಂದ ಧಾನ್ಯವನ್ನು ಕೊಟ್ಟು, ಧ್ಯಾನ ಮಾಡುವವರಿಗೆ ದೇಹದಲ್ಲಿ ಬಲ ಬೇಕು ಅಂದ್ರೆ ಧಾನ್ಯ ಬೇಕು. ಹಾಗಾಗಿ ಧಾನ್ಯವನ್ನ ಸೃಷ್ಟಿ ಮಾಡಿ ಲೋಕಕ್ಕೆ ರಕ್ಷಣೆ ಕೊಟ್ಟ. ಪ್ರಜಾಪಾಲಕರಾದ ನೀವೇ ಅನ್ನವನ್ನ ನಾಶ ಮಾಡುವ ನೆಪದಲ್ಲಿ, ಅಂದ್ರೆ ಅನ್ನವನ್ನ ನಾಶ ಮಾಡುವ ಮೂಲವನ್ನೇ ನಾಶ ಮಾಡ್ತಾ ಇದ್ದೀವಿ. ಅಂದ್ರೆ ವನಸ್ಪತಿಗಳನ್ನ ನಾಶ ಮಾಡಿದ್ರೆ ಅನ್ನವನ್ನು ನಾಶ ಮಾಡಿದ ಹಾಗೆ, ಅನ್ನವನ್ನು ನಾಶ ಮಾಡಿದ್ರೆ ಪ್ರಜೆಗಳನ್ನು ನಾಶ ಮಾಡಿದ ಹಾಗೆ, ಪ್ರಜೆಗಳನ್ನು ನಾಶ ಮಾಡಿದ್ರೆ ನಿಮ್ಗೆ ಪ್ರಜಾಪತಿ ಅನ್ನುವ ಬಿರುದನ್ನು ವಾಪಸ್ ತಗೊಳ್ಬೇಕಾಗತ್ತೆ. ನಾವು ನಿಮ್ಗೆ ನಾಳೆಯಿಂದ ಪ್ರಜಾಪತಿ ಅಂತ ಯಾರು ಕರೆಯಲ್ಲ. ಅದನ್ನಾಗಿ ನೀವು ಪ್ರಜಾಪತಿಗಳು ಹೌದಾದ್ರೆ ಮೊದಲು ಮಾಡಬೇಕಾದ ಕೆಲಸ ಪ್ರಜೆಗಳ ರಕ್ಷಣೆ. ಅದು ಹೇಗೆ ಅಂದ್ರೆ ಅನ್ನದ ರಕ್ಷಣೆ. ಅದು ಹೇಗೆ ಅಂದ್ರೆ ವನಸ್ಪತಿಗಳ ರಕ್ಷಣೆ. ವನಸ್ಪತಿಗಳೇ ಈ ಕಾಡಿನಲ್ಲಿ ನಿನ್ನ ಆಶ್ರಯದಲ್ಲಿ ಬೆಳಿಬೇಕಾದವುಗಳು, ವೃದ್ಧಿ ಹೊಂದಬೇಕಾದವುಗಳು. ಹೀಗೆ ಅವುಗಳನ್ನ ಬಲಿ ತೆಗೆದುಕೊಳ್ಳುವುದು, ಸುಟ್ಟು ನಿನ್ನ ಕೋಪವನ್ನ ತೀರಿಸಿಕೊಳ್ಳುವುದು ಯಾವ ಕಾರಣಕ್ಕೂ ಸರಿಯಲ್ಲ ಅಂತ ಚಂದ್ರ ಸ್ವಲ್ಪ ವಸ್ತುಸ್ಥಿತಿಯನ್ನು ಎದುರಿಗಿಟ್ಟು ಮಾತನಾಡಿದ. ಅನ್ನಂ ಚರಾಣಾಂ ಅಚರಾಹ ಹ್ಯಪದ ಪಾದಚಾರಿಣಾಂ ಅಹಸ್ತ ಹಸ್ತಯುಕ್ತಾನಾಂ ದ್ವಿಪದಾಂ ಚತುಷ್ಪದ
ನೋಡು, ಅನ್ನದ ಬಗ್ಗೆ ನಾನು ಯಾಕೆ ಹೇಳ್ದೆ ಅಂದ್ರೆ ಆ ವನಸ್ಪತಿಗಳು ಅಚರಾಣಾಂ ಅಚರಾಹ ಚರಾಣಾಂ ಅನ್ನಂ. ಚಲಿಸದ ವನಸ್ಪತಿಗಳು ಚಲಿಸುವ ಜೀವಿಗಳಿಗೆ ಆಹಾರ. ಈಗ ಮೇಕೆ, ಜಿಂಕೆ, ಹಸು ಇವುಗಳೆಲ್ಲ ಚಲಿಸುವವುಗಳು. ಈ ಹುಲ್ಲು ಚಲಿಸದ್ದು. ಹಾಗಾಗಿ ಚಲಿಸದ ಜೀವಿ ಚಲಿಸುವ ಪ್ರಾಣಿಗಳಿಗೆ ಆಹಾರ. ಅಥವಾ ಭತ್ತ, ರಾಗಿ, ಜೋಳ ಇದೆಲ್ಲ ನೆಟ್ಟ ಮೇಲೆ ಹಾಗೆ ಇರುತ್ತೆ, ಅದು ಚಲಿಸುವ ಮನುಷ್ಯನಿಗೆ ಆಹಾರ. ಹಾಗಾಗಿ ಚಲಿಸದ ವಸ್ತು ಚಲಿಸುವ ವಸ್ತುವಿಗೆ ಆಹಾರ. ಹಾಗಾಗಿ ಚಲಿಸುವ ವಸ್ತುವನ್ನೇ ತಿನ್ಲಿಕ್ಕಿಲ್ಲ ಶುರುವಿಗೆ. ಯಪದಹ ಪಾದಚಾರಿಣ, ಪಾದ ಇಲ್ಲದವುಗಳನ್ನ ಪಾದ ಉಳ್ಳವುಗಳು ತಿಂತಾವೆ. ಈ ಹುಳ ಹುಪ್ಪಟೆಗಳೆಲ್ಲ ಚಿಕ್ಕ ಚಿಕ್ಕದ ಈ ಸರೀಸೃಪಗಳು, ಇನ್ನು ಎರೆಹುಳ ಇಂಥದ್ದನ್ನೆಲ್ಲ ಈ ಕೋಳಿಗಳು ಕೊಕ್ಕಿ ತಿಂತಾವೆ. ಅಂದ್ರೆ ಈ ಕಾಲಿಲ್ಲದವುಗಳು ಕಾಲಿರುವ ಪ್ರಾಣಿಗೆ ಆಹಾರ. ಅದರಲ್ಲಿ ಹೆಚ್ಚು ಕಾಲುಳ್ಳವುಗಳು ಕಡಿಮೆ ಕಾಲುಳ್ಳವುಗಳಿಗೆ ಆಹಾರ ಅಂತ ನಾವು ಜೋಡಿಸ್ಕೊಳ್ಬಹುದು. ಅಹಸ್ತಾಹ ಹಸ್ತಯುಕ್ತಾನ, ಕೈಗಳಿಲ್ಲದಂತಹ ಪ್ರಾಣಿಗಳನ್ನ ಕೈಗಳಿರುವಂತಹ ಪ್ರಾಣಿಗಳಿಗೆ ಆಹಾರವಾಗಿ ಜೋಡಿಸಿದ್ದಾನೆ. ಹಾಗಾಗಿ ದ್ವಿಪದಾಂಶ ಚತುಷ್ಪದ ದ್ವಿಪದಾಂ, ಎರಡು ಕಾಲುಳ್ಳವುಗಳಿಗೆ ನಾಲ್ಕು ಪಾದವುಳ್ಳವುಗಳು ಆಹಾರವಾಗಿ. ಅಂದ್ರೆ ಇದು ಸೃಷ್ಟಿಯಲ್ಲಿ ಒಂದಕ್ಕೊಂದಕ್ ಲಿಂಕ್ ಇದೆ ಅಂತ ತಾತ್ಪರ್ಯ. ಇಲ್ಲಿ ನೀವು ಯಾವ ಈ ಲೋಕದಲ್ಲಿ ಇರುವುದನ್ನು ಯೋಚನೆ ಮಾಡಿ, ಹೀಗಿರ್ಬೇಕಿತ್ತು ಅಂತ ಯೋಚನೆ ಮಾಡಬೇಡಿ. ಏನಿದೆಯೋ ಅದರಲ್ಲಿ ಕೈ ಇಲ್ಲದವುಗಳನ್ನ ಕೈ ಇದ್ದವುಗಳು ತಿಂತಾವೆ, ಕಾಲಿಲ್ಲದವುಗಳನ್ನ ಕಾಲಿದ್ದವುಗಳು ತಿಂತಾವೆ, ಹೆಚ್ಚು ಕಾಲಿದ್ದವುಗಳನ್ನ ಕಡಿಮೆ ಕಾಲಿದ್ದವುಗಳು ತಿಂತಾವೆ. ಹಾಗಾಗಿ ದ್ವಿಪದಾಂ ಚತುಷ್ಪದ, ನಾಲ್ಕು ಕಾಲಿನವುಗಳನ್ನ ಎರಡು ಕಾಲಿನ ಪ್ರಾಣಿಗಳು ತಿಂತಾವೆ. ಅಂದ್ರೆ ಮನುಷ್ಯರು ಆಹಾರವಾಗಿ ಮಾಂಸವನ್ನ ತಿನ್ನುವಂತಹ ಕುರಿ ಇತ್ಯಾದಿಗಳೇನಿದೆ ಇದು ಅವರ ಆಹಾರವಾಗಿ ಲೋಕದಲ್ಲಿ ಇದು ಪ್ರಕೃತಿಯ ನಿಯಮ. ಯೂಯಂಚ ಪಿತ್ರ ನಿರ್ದಿಷ್ಟಾಹ ದೇವದೇವೇನ ಚಾನಕಾಹ ಪ್ರಜಾ ಸರ್ಗಾಯ ಚಿಕತಾಂ ವೃಕ್ಷಾನ್ ನಿರ್ದಗ್ಧುಮರ್ಹತ. ನಿಮಗೆ ತಂದೆಯಾಗಿ ಪ್ರಾಚೀನ ಬರಹಿ ಇಡೀ ಜಗತ್ತಿನ ಸೃಷ್ಟಿಗೆ ಕಾರಣನಾದ ಚತುರ್ಮುಖ ಮತ್ತು ಸಹಸ್ರಮುಖ, ಯಾರು ಸಹಸ್ರ ಶೀರ್ಷ ಪುರುಷ ಅನ್ನುವ ಸಹಸ್ರಮುಖ, ಅವನಿಂದ ಹುಟ್ಟಿದ ಚತುರ್ಮುಖ, ಅವರಿಂದ ಹುಟ್ಟಿದ ಪಂಚಮುಖ, ಅವರಿಂದ ಹುಟ್ಟಿದ ಷಣ್ಮುಖ, ಹೀಗೆ ಎಲ್ಲರೂ ನಿಮಗೆ ಮುಖೋಪದೇಶ ಮಾಡಿದ್ದೇನು ಅಂತ ಸೃಷ್ಟಿ ಮಾಡಿ ಅಂತ. ನೀವು ಸೃಷ್ಟಿ ಮಾಡಿ ಎನ್ನುವ ದೊಡ್ಡವರ ಆದೇಶವನ್ನ ಪಡೆದು ಸುಟ್ಟು ಬಿಡ್ತೇನೆ ಅಂತ ಬಂದು ಸಿಟ್ಟು ಮಾಡಿಕೊಂಡ್ರೆ ಕಟ್ಟ ಕಡೆಗೆ ಏನು ಉಳಿಯತ್ತೆ ಹೇಳಿ? ಏನು ಉಳಿಯಲ್ಲ, ಸುಟ್ಟ ಬೂದಿ ಮಾತ್ರ ಉಳಿಯತ್ತೆ. ಆದ್ರಿಂದಾಗಿ ನೀವು ಹೀಗ್ ಮಾಡುದು ಸರಿಯಲ್ಲ. ವೃಕ್ಷಾನ್ ನಿರ್ದಗ್ಧು ಮರ್ಹತ ಕಥಂ, ಹೇಗೆ ನೀವು ಮರವನ್ನ ಸುಟ್ಟು ಬಿಡ್ತೀರಿ? ಸುಟ್ಟು ಬಿಡಬಾರ್ದಲ್ವ ನೀವು? ಪ್ರಜಾ ಸರ್ಗಕ್ಕಾಗಿರುವವರು ನೀವು, ಅದು ಉಚಿತವಾದ ಕಾರ್ಯ ಅಲ್ಲ. ನೀವು ಸೃಷ್ಟಿಗಾಗಿ ಜನಿಸಿದವರು ಸೃಷ್ಟಿಯನ್ನೇ ಮಾಡಬೇಕು. ವಿನಾಶದ ಕಾರ್ಯವನ್ನ ಬೇರೆಯವರಿಗೆ ಕೊಟ್ಟಿದ್ದಾರೆ, ಆ ಡಿಪಾರ್ಟ್ಮೆಂಟ್ ಬೇರೆ ಇದೆ, ಅದನ್ನ ಅವರೇ ನೋಡ್ಕೊಳ್ತಾರೆ. ಅದಕ್ಕೆ ಆ ಕಡೆಯಿಂದ ಮೃತ್ಯು ಇದ್ದಾನೆ, ಮೃತ್ಯುವಿನ ಯಜಮಾನನಾದ ಯಮ ಇದ್ದಾನೆ, ಯಮನ ಯಜಮಾನನಾದ ರುದ್ರ ಇದ್ದಾನೆ. ಅವ್ರವ್ರು ನೋಡ್ಕೋತಾರೆ, ಅವ್ರಿಗೆ ಜವಾಬ್ದಾರಿ ಇದೆ, ಅವ್ರು ಮಾಡ್ಕೊಳ್ತಾರೆ. ಆದ್ರಿಂದಾಗಿ ನೀವು ಅದನ್ನ ನಾಶಪಡಿಸುವುದು ಯಾವ ಕಾರಣಕ್ಕೂ ಸರಿಯಲ್ಲ. ಆತಿಷ್ಠತ ಸತಾಂ ಮಾರ್ಗಂ ಕೋಪಂ ಯಚ್ಛತ ದೀಪಿತಂ ಪಿತ್ರ ಪಿತಾಮಹೇನಾಪಿ ಚುಷ್ಟಂ ವಃ ಪ್ರಪಿತಾಮಹೈ. ನಿಮಗೆ ಆದೇಶ ಕೊಟ್ಟದ್ದು ಸೃಷ್ಟಿ ಮಾಡ್ಲಿಕ್ಕೆ, ತಂದೆಯೂ ಹಾಗೆ ಹೇಳಿದ್ದು, ವಿಷ್ಣುವು ಹಾಗೆ ಹೇಳಿದ್ದು, ಚತುರ್ಮುಖನೂ ಹಾಗೆ ಹೇಳಿದ್ದು. ಆದ್ರಿಂದಾಗಿ ಸರ್ಗ ಮಾರ್ಗ ಕೋಪಂ ಯಚ್ಛತ, ಕೋಪವನ್ ಬಿಡಿ, ನಿಯಂತ್ರಿಸಿ. ಆತಿಷ್ಠತ ಸತಾಂ ಮಾರ್ಗಂ, ಸಜ್ಜನರ ದಾರಿಯನ್ನು ಹಿಡೀರಿ. ಎಲ್ಲದಕ್ಕೂ ಕೋಪ ಮಾಡಿಕೊಂಡ್ರೆ ಎಲ್ಲ ಕೆಲಸ ಸರಿ ಹೋಗಲ್ಲ. ಕೋಪದಿಂದಲೇ ಆಗುದಾದ್ರೆ ಏನೇನೋ ಆಗ್ತಿತ್ತು ಈ ಜಗತ್ತಲ್ಲಿ. ಎಲ್ಲದಕ್ಕೂ ಕೋಪ ಮಾಡಿಕೊಂಡು ನಾನು ಕೋಪ ಮಾಡ್ಕೊಂಡ್ರೆಲ್ಲ ಆಗೋಗುತ್ತೆ ಅಂತ ಕೆಲವೊಂದ್ಸರ್ತಿ ಕೆಲವರಿಗೆ ಭ್ರಮೆ ಇರುತ್ತೆ. ಅದು ಕೋಪ ಮಾಡ್ಕೊಂಡ್ರೆ ಮೂಗ್ ಕೆಂಪಾಗತ್ ಬಿಟ್ರೆ ಬೇರೆ ಕೆಲಸ ಆಗಲ್ಲ. ಕೆಲಸ ಆಗ್ಬೇಕು ಅಂತಂದ್ರೆ ನಾವು ಅದನ್ನ ವಿಶ್ವಾಸಕ್ಕೆ ತೆಗೆದುಕೊಂಡೇ ಮಾಡ್ಬೇಕು. ವಿಶ್ವಾಸಕ್ಕೆ ತೆಗೆದುಕೊಂಡ ಬಳಿಕವೂ ಕೂಡ ಕೆಲವೊಮ್ಮೆ ಕೆಲಸ ಆಗದೇ ಇದ್ದಾಗ ಆಗ ಚೂರು ಕೋಪ ಮಾಡಿಕೊಂಡು ಒಂದು ಮೂಗಿನ ಮೇಲೆ ಟೊಮೆಟೊ ಇಟ್ಕೊಂಡು ಸಂತೋಷ ಪಡ್ಬೇಕು. ಆದ್ರೆ ಯಾವ ಕಾರಣಕ್ಕೂ ಒಂದೇ ಸರ್ತಿಗೆ ಹಿಂದಿಲ್ಲ ಗೊತ್ತಿಲ್ಲ ಏನಿಲ್ಲ ಗೊತ್ತಿಲ್ಲ, ಸೃಷ್ಟಿ ಆಗಿದ್ದು ನನ್ನ ಕರ್ತವ್ಯ ಅಂದ್ರೆ ಮರಗಳು ಹೀಗೆಲ್ಲ ಉಲ್ಟಂ ಪಲ್ಟ ಬೆಳೆದು ಬಿಟ್ಟಿದೆ ಅಂತ ನೀವು ಕೋಪ ಮಾಡಿಕೊಂಡ್ರೆ ನಿಮ್ಮ ಹಿರಿಯರಿಗೆ ನೀವೇನು ಉತ್ತರ ಕೊಡ್ತೀರಿ? ನಿಮ್ಮ ತಂದೆ, ನಿಮ್ಮ ತಾತ, ನಿಮ್ಮ ಮುತ್ತಾತ ಎಲ್ಲರೂ ಯಾವ ರೀತಿ ಪ್ರಜಾಸರ್ಗವನ್ನ ಮಾಡಿದ್ದಾರೆ ಅಂತ ಒಂದ್ಸರ್ತಿ ನೆನಪಿಸಿಕೊಳ್ಳಿ. ಅವರ ಮಾರ್ಗದಲ್ಲಿ ನೀವು ನಡೀಬೇಕು.
ಪೂರ್ವೈ ಪೂರ್ವತರಂಕೃತಂ ಕುರು ಕರ್ಮೈವ ತಸ್ಮಾತ್ ತ್ವಂ. ಪೂರ್ವದಿಂದ ಏನು ಅನುಸರಣೆ ಮಾಡ್ಕೊಂಡು ಬಂದಿದ್ದಾರೆ ಪ್ರಜಾ ಸೃಷ್ಟಿಯ ವಿಶೇಷವನ್ನ, ಅದನ್ನ ಅನುಸರಿಸಿಯೇ ನೀವು ಕೂಡ ಸೃಷ್ಟಿಯನ್ನ ಮುನ್ನಡೆಸಬೇಕು ಹೊರತು ನಾಶ ಮಾಡುವುದು 2 ನಿಮಿಷದ ಕೆಲಸ. ಕುಂಬಾರ ವರುಷ ದೊಣ್ಣೆಯ ನಿಮಿಷ. ಸಾವಿರಾರು ವರ್ಷಗಳ ಕಾಲ ದೊಡ್ಡದಾಗಿ ಕಷ್ಟಪಟ್ಟು ಬೆಳೆಸಿದ ರಾಶಿ ಹಾಕಿದಂತ ಮಡಿಕೆಯ ಗುಚ್ಛವನ್ನ 10 ಸೆಕೆಂಡಿನಲ್ಲಿ ಒಂದು ದೊಡ್ಡ ಕಲ್ಲೆತ್ತ ಹಾಕಿದ್ರೆ ಎಲ್ಲ ಬಿದ್ದು ಪುಡಿ ಪುಡಿಯಾಗಿ ನಾಶವಾಗಿ ಹೋಗುವುದು ಏನು ಕಷ್ಟದ ಕೆಲಸ ಅಲ್ಲ. ಅಂದಾಗಿ ಸೃಷ್ಟಿಸುವುದು ಕಷ್ಟ, ಸುಟ್ಟು ಬಿಡುವುದು ಸುಲಭ. ನೀನು ಸುಟ್ಟು ಬಿಡ್ತೇನೆ ಅಂತ ನಿನ್ನ ಕೋಪ ಏನು ಅಂತ ನನಗೂ ಅರ್ಥ ಆಗಿದೆ. ಆದ್ರೆ ಮೊದಲು ನನ್ನ ಮಾತು ಕೇಳಿ ಸ್ವಲ್ಪ ನಿಲ್ಸು. ದೊಡ್ಡವರು ಹೀಗೆ ಯಾವತ್ತೂ ಕೂಡ ಸಿಟ್ಟು ಮಾಡಿಕೊಂಡು ನಮ್ಮ ಮೂಗೆಯನ್ನೇ ನಾವು ಕಚ್ಕೊಂಡ್ ಬಿಡ್ತೇವೆ ಅಂದ್ರೆ ಆಗುತ್ತಾ? ಆಗುದಿಲ್ಲ. ಅದಾಗಿ ಹಾಗೆಲ್ಲ ಎಲ್ಲೆಲ್ಲೋ ಅವ್ಯವಸ್ಥೆಯ ಕಾರ್ಯಗಳನ್ನು ಮಾಡಬಾರ್ದಪ್ಪ ಅಂತ ಚಂದದಲ್ಲಿ ಬುದ್ಧಿ ಹೇಳ್ತಾನೆ. ಅದಕ್ಕೆ ಅವರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದನ್ನ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾ ಕೃಷ್ಣಾರ್ಪಿತಮಸ್ತು.